ರಾಜ್ಯ ಬಿಜೆಪಿಯ 3 ಶಾಸಕರು ತಲೆನೋವಾಗಿ ಪರಿಣಮಿಸಿದ್ದಾರಂತೆ. ಆ 3 ಶಾಸಕರ ವಿರುದ್ಧ ಹೈಕಮಾಂಡ್ ಮುಂದೆ ದೂರು ನೀಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಮುಂದಾಗಿದ್ದಾರಂತೆ. ಆ 3 ಶಾಸಕರು ಯಾರು, ಶಿಸ್ತು ಕ್ರಮ ಯಾಕೆ ಗೊತ್ತಾ? ಈ ವರದಿ ನೋಡಿ. ಬಿಜೆಪಿಗೆ ತಲೆನೋವಾದ ಆ 3 ಶಾಸಕರು ಎಸ್ಎಸ್ಎಂ ಟೀಮ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಚಿಂತನೆ. ರಾಜ್ಯ ಬಿಜೆಪಿಯಲ್ಲಿ ದಿನೇ ದಿನೇ ಅಸಮಾಧಾನ ಹೊಗೆ ಜೋರಾಗುತ್ತಲೇ ಇದೆ. ಶಾಸಕರಾದ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಒಂದು ಕಾಲು ಹೊರಯಿಟ್ಟು ದಾರಿ ತಪ್ಪಿದ ಮಕ್ಕಳಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಈ ನಾಯಕರು ಪಕ್ಷ ಬಿಡ್ತಿಲ್ಲ, ಡ್ಯಾಮೇಜ್ ನಿಲ್ಲಿಸುತ್ತಿಲ್ಲ. ಹೀಗಾಗಿ ರಾಜ್ಯ ಬಿಜೆಪಿಗೆ ಈ 2 ಶಾಸಕರು ಒಂದ್ ಕಡೆ ತಲೆನೋವಾದ್ರೆ, ಇನ್ನೊಂದ್ ಕಡೆ ಆರ್.ಆರ್. ನಗರ ಶಾಸಕ ಮುನಿರತ್ನ ಜಾತಿ ನಿಂದನೆ ಪ್ರಕರಣ ಹಳೆ ಮೈಸೂರು ಭಾಗದಲ್ಲಿ ಮುಜುಗರ ತರಿಸಿದೆ. ಹೌದು, ಎಸ್.ಟಿ. ಸೋಮಶೇಖರ್, ಶಿವರಾಜ್ ಹೆಬ್ಬಾರ್ ಪಕ್ಷದಿಂದ ಬಹುದೂರ ಸಾಗಿದ್ದಾರೆ. ಇನ್ನು ಮುನಿರತ್ನ ಅವಾಂತರದಿಂದ ರಾಜ್ಯ ಬಿಜೆಪಿ ನಾಯಕರು ಮುಂದಿನ ವಾರ ಈ 3 ಶಾಸಕರ ರಾಜಕೀಯ ಭವಿಷ್ಯ ನಿರ್ಧಾರ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಪಕ್ಷಕ್ಕೆ ಇನ್ನಿಲ್ಲದ ಮುಜುಗರ ತಂದೊಡ್ತಿರುವವರ ವಿರುದ್ಧ ಇದೀಗ ರಾಜ್ಯ ಬಿಜೆಪಿಯಿಂದ ಕಠಿಣ ಕ್ರಮದ ಚಿಂತನೆಗೆ ಮುಂದಾಗಿದೆಯಂತೆ. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಮುನಿರತ್ನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಮುಂದಿನ ವಾರ ಶಿಸ್ತು ಸಮಿತಿ ಸಭೆಯನ್ನ ಕರೆಯಲು ಮುಂದಾಗಿದೆಯಂತೆ. ಇಷ್ಟು ದಿನ ಈ 3 ಶಾಸಕರಿಂದ ಪಕ್ಷಕ್ಕಾದ ಡ್ಯಾಮೇಜ್ ಬಗ್ಗೆ ವಿಸ್ತೃತ ಚರ್ಚೆಯನ್ನ ನಡೆಸಲಿದ್ದಾರಂತೆ. 3 ಶಾಸಕರ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿದ ಬಳಿಕ ಹೈಕಮಾಂಡ್ಗೆ ಉಚ್ಚಾಟನೆಗೆ ಶಿಫಾರಸು ಮಾಡುವ ಸಾಧ್ಯತೆ ಇದೆ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ. ಈ ವಾರಾಂತ್ಯದೊಳಗೆ ಎಫ್ಎಸ್ಎಲ್ ರಿಪೋರ್ಟ್ ನೋಡಿಕೊಂಡು ಮುನಿರತ್ನ ವಿರುದ್ಧ ಬಿಜೆಪಿ ನಿಲುವು ಪ್ರಕಟ ಮಾಡಲಿದೆಯಂತೆ. ಒಕ್ಕಲಿಗ ದಲಿತ ಮತಗಳ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಹೈಕಮಾಂಡ್ಗೆ ವಿವರಿಸಲಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಆಪ್ತ ಶಾಸಕರಿಂದಲೂ ಆಂತರಿಕ ಮಾಹಿತಿಯನ್ನ ಕಲೆ ಹಾಕಿದ್ರಂತೆ. 3 ಶಾಸಕರಿಂದ ಪಕ್ಷಕ್ಕೆ ಲಾಭಕ್ಕಿಂತ ಡ್ಯಾಮೇಜ್ ಹೆಚ್ಚು ಎಂಬುದೇ ಬಹುತೇಕ ಶಾಸಕರಿಂದ ಅಭಿಪ್ರಾಯವಾಗಿದೆಯಂತೆ. ಹೀಗಾಗಿ ಮುಂದಿನ ವಾರ ಸಭೆ ನಡೆಸಿ 3 ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೈಕಮಾಂಡ್ಗೆ ಶಿಫಾರಸು ಮಾಡಲು ಚಿಂತನೆ ಮಾಡಲಾಗಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿನ್ನಾಭರಣ, ಬೈಕ್, ಮೊಬೈಲ್ ಕಳ್ಳತನ ಆಗುವುದನ್ನ ದಿನನಿತ್ಯ ನೀವು ಕೇಳೇ ಇರ್ತೀರಾ. ಆದರೆ ಆ ಅವಳಿ ನಗರದಲ್ಲಿ ಜೀವಂತ ಪ್ರಾಣಿಗಳನ್ನ ಕದಿತಿದ್ದಾರಂತೆ. ಇದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾತ್ರೋರಾತ್ರಿ ಬೀಡಾಡಿ ದನಗಳ ಕಳ್ಳತನ ನಿಯಂತ್ರಿಸಲು ಸ್ಥಳೀಯರ ಆಗ್ರಹ. ಇತ್ತೀಚೆಗೆ ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಗೋವುಗಳ ಕಳ್ಳತನ ಹೆಚ್ಚಾಗಿದೆ. ನಿನ್ನೆ ಬೆಟಗೆರೆಯ ಟರ್ನಲ್ ಪೇಟೆಯಲ್ಲಿ ಮುಂಜಾನೆ ಗೋವು ಕಳ್ಳತನಕ್ಕೆ ಕತಾರ್ನ ಗ್ಯಾಂಗ್ ಒಂದು ಯತ್ನಿಸಿದೆ. ಕೂಡಲೇ ಸ್ಥಳೀಯರು ವಿಡಿಯೋ ಮಾಡೋಕೆ ಮುಂದಾಗಿದ್ದಾರೆ. ಇದನ್ನು ನೋಡಿದ ಖದೀಮರು ಪರಾರಿಯಾಗಿದ್ದಾರೆ. ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ವೃದ್ಧರೊಬ್ಬರ ಮೇಲೆ ಗೋವೊಂದು ದಾಳಿ ಮಾಡಿ ಅವರ ಸಾವಿಗೆ ಕಾರಣವಾಗಿತ್ತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ವಿದ್ಯಾರ್ಥಿಗಳ ಮೇಲೂ ಬೀಡಾಡಿ ದನ ದಾಳಿ ನಡೆಸಿತ್ತು. ಹೀಗಾಗಿ ದನಗಳನ್ನ ಸ್ಥಳಾಂತರ ಮಾಡಲು ಸಾರ್ವಜನಿಕರು ಒತ್ತಾಯಿಸಿದ್ರು. ಆದ್ರಿಂದ ಗದಗ ಬೆಟಗೇರಿ ಅವಳಿ ನಗರದಲ್ಲಿನ ಬಿಡಾಡಿ ದನಗಳನ್ನ ಬಾಗಲಕೋಟೆ ಜಿಲ್ಲೆಯ ಶಿವಯೋಗ ಮಂದಿರದ ಗೋಶಾಲೆಗೆ ಬಿಟ್ಟು ಬರಲಾಗಿತ್ತು. ಅಲ್ಲಿ ಗೋಶಾಲೆ ಭರ್ತಿಯಾಗಿದ್ದು ಉಳಿದ ದನಗಳನ್ನ ಸ್ಥಳಾಂತರಿಸೋದು ನಗರಸಭೆಗೆ ದೊಡ್ಡ ಸವಾಲಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ದನಗಳ ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದೊಳಗೆ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗೈತಿ. ಹಿಂದೆ ಒಬ್ಬ ವೃದ್ಧನು ಕೂಡ ಸಾವನ್ನಪ್ಪಿದ. ಇದನ್ನು ಸ್ವಲ್ಪ ದಿನ ಏನು ನಗರಸಭೆದವರು ಗೋವುಗಳನ್ನು ರಕ್ಷಣೆ ಮಾಡಿದ್ರು, ಕಳಿಸಿದ್ರು. ಆನಂತರ ಗೋಶಾಲೆಯಲ್ಲಿ ಜಾಗ ಇಲ್ಲ ಅಂತೇಳಿ ಅದನ್ನು ಬಿಟ್ಬಿಟ್ರು. ಈಗ ಅದನ್ನು ದುರುಪಯೋಗ ಮಾಡಿಕೊಂಡು ಗೋಕಳ್ಳರು ಇವತ್ತು ಗೋಗಳನ್ನು ಕಳುವು ಮಾಡ್ತಾ ಇದ್ದಾರೆ. ಇವು ಗೋಗಳನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥಿತ ಕ್ರಮ ಕೈಗೊಳ್ಬೇಕಂತ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ.
ಇನ್ನು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬೀಡಾಡಿ ದನಗಳನ್ನ ಖದೀಮರು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಕಸಾಯಿಖಾನೆಗೆ ಸಾಗಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಕೂಡಲೇ ಗದಗ ಜಿಲ್ಲೆಯಲ್ಲೊಂದು ಗೋಶಾಲೆ ಆರಂಭ ಮಾಡಿ ಗೋವುಗಳ ರಕ್ಷಣೆ ಮಾಡಬೇಕು, ಖದೀಮರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಬ್ರ್ಯಾಂಡ್ ಬೆಂಗಳೂರು ಎಂದು ಹೇಳುವ ನಾಯಕರೇ ಈ ಸುದ್ದಿಯನ್ನ ನೀವು ಮಿಸ್ ಮಾಡದೆ ನೋಡಲೇಬೇಕು. ಜನ ಮನೆಯಿಂದ ಹೊರಗೆ ಹೋದ್ರೆ ಮತ್ತೆ ಸುರಕ್ಷಿತವಾಗಿ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಯಮಗುಂಡಿಗಳಿಗೆ ಜನ ಭಯ ಬಿದ್ದಿದ್ದು ಐಟಿ ಸಿಟಿಗೆ ಇದರಿಂದ ಮುಕ್ತಿ ಯಾವಾಗ ಅನ್ನೋದೇ ಮಹಾ ಪ್ರಶ್ನೆಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಾವಿನ ಗುಂಡಿ ತೋಡ್ತಾ ಇದೆಯಾ ಬಿಬಿಎಂಪಿ? ಮೋರಿಗೆ ಬಿದ್ದ ಯುವಕ ಜೀವನ್ ಮರಣ ಹೋರಾಟ. ಸಿಲಿಕಾನ್ ಸಿಟಿ, ಐಟಿ ಸಿಟಿ, ಗಾರ್ಡನ್ ಸಿಟಿ ಅಂತಾನೆ ಫೇಮಸ್ ಆಗಿರುವ ಬೆಂಗಳೂರಲ್ಲಿ ಏನೇನೂ ಸರಿಯಿಲ್ಲ. ಸರಿ ಮಾಡಬೇಕಾಗಿದ್ದ ಬಿಬಿಎಂಪಿ ಈಗ ಬೃಹತ್ ಬೆಂಗಳೂರು ಮಹಾ ಗಂಡಾಂತರ ಪಾಲಿಕೆಯಾಗಿ ಬದಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಲ್ಲೊಬ್ಬ ಯುವಕ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಎಸ್, ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಅದೆಷ್ಟೋ ಜನ ಬಲಿಯಾಗಿದ್ದು ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ನಾಗವಾರದ ಗೋವಿಂದಪುರ ಮುಖ್ಯ ರಸ್ತೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಅವೈಜ್ಞಾನಿಕ ಚರಂಡಿ ಕಾಮಗಾರಿ ನಡೆಸ್ತಾ ಇದ್ದು ಒಬ್ಬ ಯುವಕ ಮೋರಿಗೆ ಬಿದ್ದು ಇದೀಗ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಈದ್ ಮಿಲಾದ್ ಹಬ್ಬಕ್ಕೆ ಬಾವುಟ ಕಟ್ಟೋದಕ್ಕೆ ಕಟ್ಟಡ ಹತ್ತಿದ್ದ ಸೈಯದ್ ಜಾವೇದ್ ಆಯಾ ತಪ್ಪಿ ಕೆಳಗಿದ್ದ ಮೋರಿಗೆ ಬಿದ್ದಿದ್ದಾನೆ. ಅಲ್ಲಿದ್ದ ಕಬ್ಬಿಣದ ರಾಡುಗಳು ಯುವಕನ ದೇಹಕ್ಕೆ ಚುಚ್ಚಿವೆ. ಕಳೆದ 3 ದಿನಗಳಿಂದ ಸೈಯದ್ ಜಾವೇದ್ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಕಾಮಗಾರಿ ಮಾಡುವುದಕ್ಕೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಮೋರಿ ಮುಚ್ಚದೆ ಹೋಗಿರೋದೇ ಈ ದುರಂತಕ್ಕೆ ಕಾರಣ ಆಗಿದೆ ಅಂತ ಸ್ಥಳೀಯರು ಗಂಭೀರ ಆರೋಪ ಮಾಡಿದ್ದಾರೆ. ತಡೆ ರಾತ್ರಿ 1-1:30 ಗಂಟೆಗೆ ಮರುದಿನ ನಮ್ಮ ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ಆ ಹುಡುಗ ಬಾವುಟ ಕಟ್ಟಕ್ಕೆ ಇಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಹತ್ತುವಾಗ ಕಾಲು ಜಾರಿ ಬಿದ್ದು ಮೋರಿದಲ್ಲಿ ಓಪನ್ ಇರೋ ಕಂಬಿಗಳನ್ನು ಇದು ಭಾಗಕ್ಕೆ ಚುಚ್ಚಿ ಇಲ್ಲಿ ಮೂತ್ರ ವಿಸರ್ಜನೆ ಹತ್ರ ಸುಚ್ಚಿ ಬೆಂಗಳೂರು ಇದು ಅಂಬೇಡ್ಕರ್ ಹಾಸ್ಪಿಟ್ಲ್ನಲ್ಲಿ ಜೀವ ಬದಿನ